ಇದೆ ನನ್ನ ಲುಕ್ ಆ್ಯಂಡ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಾಡದ ಬ್ಲಾಗ್. ಸೊ ಇವತ್ತು ನಾನು ಐ ಆಮ್ ಗೋಯಿಂಗ್ ಔಟ್, ನನ್ನ ಫ್ಯಾಮಿಲಿ ಜೊತೆ ಈಚೆ ಹೋಗ್ತಿದ್ದೀನಿ. ಆ್ಯಂಡ್ ಅದಾದಮೇಲೆ ಕ್ಲಾಸಲ್ಲಿ ಒಂದು ಶೂಟ್ ಇದೆ. ಸೊ ಇವತ್ತು ಇಟ್ ಈಸ್ ಗೋಯಿಂಗ್ ಟು ಬಿ ಎ ಲಾಂಗ್ ಡೇ ನನಗಂತೂ. ಇವಾಗ ಹೋಗಿ ಟೆಂಪಲ್ಗೆ ರೆಡಿ ಆಗಬೇಕು. ಲೆಟ್ಸ್ ಗೋ. ಎಸ್, ಸೊ ಇದೆ ನನ್ನ ಲುಕ್ ಆ್ಯಂಡ್ ಇವಾಗ ಟೆಂಪಲ್ಗೆ ಹೊರಟ್ವಿ, ಕಬಾಲಮ್ಮ ದೇವಸ್ಥಾನಕ್ಕೆ. ಬನ್ನಿ ಹೋಗುವ. ಟಾಮಿ, ನಿನ್ನ ಯಾರು ಕರೆದು ಅಂತ ನೀನು ಇವಾಗ ಎಷ್ಟು ಬೇಗ ಬರ್ತಿದ್ದೆ? ಹೋಗು ಮೇಲೆ ಹೋಗು, ಮನೆಗೆ ಹೋಗು, ಹೋಗು ಮನೆಗೆ ಹೋಗು. ಟೆಂಪಲ್ಗೆ ಹೋಗ್ತಿದ್ದೀವಿ ಅಲ್ಲ, ಸೊ ಅಮ್ಮ ಅಂದರು ಶುಡಂಟ್ ಸ್ಲೀಪ್ ವಿಲ್ ಗೋಯಿಂಗ್ ಟು ಟೆಂಪಲ್ ಅಂತಂದು. ಸೊ ನನಗಂತೂ ನಿದ್ದೆ ಸಖತ್ತಾಗಿ ಎಳೀತಿತ್ತು, ಕಂಟ್ರೋಲು ಮಾಡೋಕ್ಕಾಗಲಿಲ್ಲ. ಸೊ ನಾವು ಸಂಡೇ ಬಂದಿದ್ದು, ಇಷ್ಟು ರಶ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಸಂಡೇ ಯೂಶಲಿ ಇಷ್ಟೇ ರಶ್ ಇರುತ್ತಂತೆ. ಅಷ್ಟೇ, ಇದ್ರ ಮೇಲೆ ನಾನು ಎಲ್ಲೂ ಬರಲ್ಲ. ಈ ಥರನೇ ಮಾಡ್ತಿದ್ದೆ, ಎಲ್ಲದಕ್ಕೂ ದುಡ್ಡು ಅಂತ. ಏನು ಗೊತ್ತಾ, ಯೂಶಲಿ ನಾನು ಈ ದೊಡ್ಡ ದೊಡ್ಡ ಟೆಂಪಲ್ಸ್ಗೆಲ್ಲ ಹೋಗಲ್ಲ, ಯಾಕಂದರೆ ಅಲ್ಲಿ ತುಂಬ ಮನಿ ಮೈಂಡೆಡ್ ಆಗಿರ್ತಾರೆ ಅಂತ ಐ ಅವಾಯ್ಡ್ ಗೋಯಿಂಗ್ ಟು ಟೆಂಪಲ್. ಬಟ್ ಮನೆ ಹತ್ರನೇ ಇರೋ ಹತ್ರ ಟೆಂಪಲ್ಗೆ ಐಗೋ. ಬಟ್ ಇಲ್ಲಿ ನಾನು ಏನಕ್ಕೆ ಬರ್ತಿದ್ದೆ ಅಂದರೆ, ಬಿಕಾಸ್ ಇಲ್ಲಿ ಅಷ್ಟೊಂದು ಮನಿ ಮೈಂಡೆಡ್ ಆಗಿದ್ದಿಲ್ಲ. ಬಟ್ ಇವಾಗ ಎಷ್ಟು ಮನಿ ಮೈಂಡೆಡ್ ಅಂದರೆ, ಕ್ಯೂಗೂ ನೀವು ಬೇಗ ಟೆಂಪಲ್ ಒಳಗೆ ರೀಚ್ ಆಗಬೇಕಂದ್ರೆ ಯು ಹ್ಯಾವ್ ಟು ಪೇ ಆ್ಯಂಡ್ ಗೋ. ಕಾಸು ಕೊಟ್ಬಿಟ್ಟು ಬೇಗ ಹೋಗ್ಬೇಕು, ಬೇಗ ರೀಚ್ ಆಗಬೇಕು ಅಂತಂದ್ರೂ ವಿ ಸ್ಟಿಲ್ ಹ್ಯಾವ್ ಟು ಸ್ಟ್ಯಾಂಡ್ ಸನ್ಲೈಟ್, ಅಂಡರ್ ದ ಸನ್ಲೈಟ್, ಬಿಕಾಸ್ ಇರೋದು ಒಂದೇ ಡೋರು. ಯು ಎನಿವೇ ಹ್ಯಾವ್ ಟು ರೀಚ್ ದ ಸೇಮ್ ಸ್ಪಾಟ್ ಟು ಸಿ ದ ಗಾಡ್. ಅದಾದಮೇಲೆ ವಿ ಲೆಫ್ಟ್ ಟೆಂಪಲ್ ಆ್ಯಂಡ್ ಟಾಮಿನ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಡ್ಯಾಡಿನ ನೋಡೋಕೆ ಹೋಗ್ತಿದ್ದೀವಿ. ಸಮ್ಟೈಮ್ಸ್ ಅಪ್ಪ ಬಂದು ಇಲ್ಲೇ ಸ್ಟೇ ಮಾಡೋದು, ಯಾಕಂದರೆ ವರ್ಕ್ ಜಾಸ್ತಿ ಆಗಿಬಿಟ್ರೆ 6 ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಸಮ್ಟೈಮ್ಸ್ ಅಪ್ಪ ಇಲ್ಲೇ ಸ್ಟೇ ಮಾಡ್ತಾರೆ. ಸೊ ನಾವು ಇವಾಗ ಫೋಟೋಸ್ ಕ್ಲಿಕ್ ಮಾಡೋಕ್ಕೆ ಹೋಗ್ತಿದ್ದೀವಿ, ನಾನು ಮತ್ತು ನನ್ನ ತಂಗಿ ಇರಬಹುದು. ಅವನಿಗೂ ನಮ್ಮ ಜೊತೆ ಬರಬೇಕು. ಕರೆಕ್ಟ್ ಆಗ್ತಾನೆ ಇದೆ ಇದ್ರಲ್ಲಿ ಸಾಲ್ಟ್ ಅಲ್ಲ. ಒಟ್ಟಿನಲ್ಲಿ ನನ್ನ ಅಮ್ಮಗೆ ಚಾಡಿ ಹೇಳಲೇಬೇಕು, ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಅವಾಗಲೇ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಮೈ ಮದರ್. ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ವಿ ಲೆಫ್ಟ್. ಅದೆಲ್ಲ ಸಾப்பிಡಿದೆ. ಎಸ್, ಇವಾಗ ಟೆಂಪಲಿಂದ ವಾಪಸ್ ಬಂದು ಇವಾಗ ಕ್ಲಾಸ್ಗೆ ಹೋಗಬೇಕು. ಕ್ಲಾಸಲ್ಲಿ ಒಂದು ಶೂಟ್ ಇದೆ, ಕಿಡ್ಸ್ ಶೂಟು, ವಿಡಿಯೋ ಶೂಟ್ ಮಾಡಬೇಕು. ಸೊ ಲೆಟ್ಸ್ ಗೋ ಫಾರ್ ದಟ್. ಇವಾಗ ಬೇಗ ರೆಡಿ ಆಗಿಬಿಟ್ಟು ಹೋಗಬೇಕು. ನಂದು ಬ್ಲಾಗ್ ಮಾಡ್ತೀನಿ ನಾನು. ನೀವು ಮಾಡಿದ್ದು ನಿಮ್ಮ ಕೆಲಸ ನೀವು ಮಾಡಿ. ಅಷ್ಟೆಲ್ಲ ಬೇಡದು, ನನ್ನನ್ನು ಮಾತ್ರ ಫೋಕಸ್ ಮಾಡಬೇಡಿ. ಸರಿ. ಹಾಂ, ಸೊ ದಿಸ್ ಇಸ್ ಯೋರ್ ಪೊಸಿಷನ್. ಸೊ ಈ ಸ್ಟೆಪ್ ಮಾಡಿಕೊಂಡು ಈ ಪೊಸಿಷನ್ ಬರಬೇಕು. ಹೌದು, ನೀವು ಆ ಕಡೆ She became the choreographer. He is the assistant choreographer, assistant director, storyteller. 5, 6, 7, go 1, 2, 3, 4. 1, 2, 3, 4. ಸೊ ಇವಾಗಲೇ ಮನೆಗೆ ಬಂದೆ.
ವಿಡಿಯೋ ಎಲ್ಲ ಮುಗಿಸ್ಬಿಟ್ಟು ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಸ್ಕಿನ್ ಕೇರ್ ಎಲ್ಲ ಮಾಡಿಬಿಟ್ಟು ಮಲ್ಕೋಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಷ್ಟೇ, ಟಾಟಾ ಬಾಯ್.